ಜೆಡಿಎಸ್ ಜೊತೆಗಿದ್ದೆ ಚೂರಿ ಇರಿತ ಬಿಜೆಪಿ. ಹಾಸನದಲ್ಲಿ ಜೆಡಿಎಸ್ ಸೋಲಲು ಕಾರಣ ಬಿಜೆಪಿ. ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಜೆಡಿಎಸ್ಗೆ ಕೆಡ್ಡ ತೋಡಿದ ಬಿಜೆಪಿ. ಬಿಜೆಪಿಯ ಮೈತ್ರಿ ಪಾಶಕ್ಕೆ ಬಿದ್ದು ಭದ್ರಕೋಟೆಯನ್ನೇ ಕಳೆದುಕೊಂಡ ದಳ. ತವರಿನಲ್ಲೇ ದೇವೇಗೌಡರ ಕುಟುಂಬಕ್ಕೆ ಮುಖಭಂಗ ಆಗಿದ್ದೇಗೆ ಗೊತ್ತಾ? ಜೆಡಿಎಸ್ಗೆ ಬಿಜೆಪಿ ಹಾಕಿದ್ದ ದೋಖಾ ಬಿಚ್ಚಿಟ್ಟ ಯೋಗೇಶ್ವರ್. ಜೆಡಿಎಸ್ ವಿರುದ್ಧ ಬಿಜೆಪಿ ನಾಯಕರೇ ಮಸಲತ್ತು ಮಾಡಿದ್ರು. ಚುನಾವಣೆ ಆರಂಭದಿಂದಲೂ ಪ್ರಜ್ವಲ್ ಪರ ಕೆಲಸ ಮಾಡಲಿಲ್ಲ. ಪೆನ್ ಡ್ರೈವ್ ರಿಲೀಸ್ ಆಗುವ ಮುನ್ನವೇ ನಡೆದಿತ್ತು ಕುತಂತ್ರ. ಹಾಸನದಲ್ಲಿ ನಮ್ಮವರಿಂದಲೇ ಜೆಡಿಎಸ್ಗೆ ಸೋಲು. ಬಿಜೆಪಿ ನಾಯಕ ಸಿಪಿ ಯೋಗೇಶ್ವರ್ ಸ್ಫೋಟಕ ಹೇಳಿಕೆ. ಲೋಕಸಭಾ ಚುನಾವಣೆಯ ಕುತಂತ್ರದ ಬಗ್ಗೆ ಸಿಪಿವೈ ಎಕ್ಸ್ಕ್ಲೂಸಿವ್ ಮಾತು. ನಾವು ಹಾಸನದಲ್ಲಿ ಮಾಡಿದ ಹಾಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡಿಲ್ಲ. ನಾವು ಕೆಲಸ ಮಾಡಿದ್ದಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು. ನಾವು ಸುಮ್ಮನೆ ಕೂತಿದ್ರೆ ಮಂಜುನಾಥ್ ಗೆಲ್ಲುತ್ತಿರಲಿಲ್ಲ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ ಯೋಗೇಶ್ವರ್ ಹೇಳಿಕೆ. ರಾಜ್ಯ ರಾಜಕಾರಣದಲ್ಲಿ ಸಿಪಿ ಯೋಗೇಶ್ವರ್ ಅವರ ಈ ಒಂದು ಹೇಳಿಕೆ ಭಾರಿ ಸಂಚಲನ ಮೂಡಿಸಿದೆ. ಅದೇನು ಅಂತೀರಾ? ಜೆಡಿಎಸ್ ಜೊತೆಗಿದ್ದೆ ಚೂರಿ ಇರಿತ ಬಿಜೆಪಿ ಹೇಗೆ? ಹಾಸನದಲ್ಲಿ ಜೆಡಿಎಸ್ ಸೋಲಲು ಬಿಜೆಪಿಯೇ ನೇರ ಕಾರಣ ಅಂತಿದ್ದಾರೆ. ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಜೆಡಿಎಸ್ಗೆ ಕೆಡ್ಡ ತೋಡಿದ್ದಾರೆ. ಬಿಜೆಪಿಯ ಮೈತ್ರಿ ಪಾಶಕ್ಕೆ ಬಿದ್ದು ಭದ್ರಕೋಟೆಯನ್ನು ಕಳೆದುಕೊಂಡ ಜೆಡಿಎಸ್. ತವರಿನಲ್ಲೇ ದೇವೇಗೌಡರ ಕುಟುಂಬಕ್ಕೆ ಮುಖಭಂಗ ಆಗಿದ್ದೇಗೆ ಗೊತ್ತಾ? ಜೆಡಿಎಸ್ಗೆ ಬಿಜೆಪಿ ಹಾಕಿದ್ದ ದೋಖಾ ಬಿಚ್ಚಿಟ್ಟಿದ್ದಾರೆ ಸಿಪಿವೈ ಯೋಗೇಶ್ವರ್ ಅವರು. ಜೆಡಿಎಸ್ ವಿರುದ್ಧ ಬಿಜೆಪಿ ನಾಯಕರೇ ಮಸಲತ್ತು ಮಾಡಿದ್ದಾರೆ. ಚುನಾವಣೆ ಆರಂಭದಿಂದಲೂ ಪ್ರಜ್ವಲ್ ಪರ ಕೆಲಸ ಮಾಡಲಿಲ್ಲ. ಪೆನ್ ಡ್ರೈವ್ ರಿಲೀಸ್ ಆಗುವ ಮುನ್ನವೇ ನಡೆದಿತ್ತು ಕುತಂತ್ರ. ಹಾಸನದಲ್ಲಿ ನಮ್ಮವರಿಂದಲೇ ಜೆಡಿಎಸ್ಗೆ ಸೋಲುಂಟಾಗಿದೆ. ಬಿಜೆಪಿ ನಾಯಕ ಸಿಪಿ ಯೋಗೇಶ್ವರ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಲೋಕಸಭೆ ಚುನಾವಣೆಯ ಕುತಂತ್ರದ ಬಗ್ಗೆ ಸಿಪಿವೈ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ. ನಾವು ಹಾಸನದಲ್ಲಿ ಮಾಡಿದ ಹಾಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡಿಲ್ಲ. ನಾವು ಕೆಲಸ ಮಾಡಿದ್ದಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು. ನಾವು ಸುಮ್ಮನೆ ಕೂತಿದ್ರೆ ಮಂಜುನಾಥ್ ಗೆಲ್ಲುತ್ತಿರಲಿಲ್ಲ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ ಈ ಒಂದು ಹೇಳಿಕೆ. ಮೊದಲನೇ ಅಧ್ಯಾಯ ಪ್ರಾರಂಭ ಮಾಡಿದವನೇ ನಾನು. ಅದು ಆಮೇಲೆ ಫಲ ಕೊಡ್ತು. ಮೈತ್ರಿ ಆದಮೇಲೆ ಅವ್ರಿಗೂ ಕೂಡ ಅನುಕೂಲ ಆಗಿದೆ. ರಾಜ್ಯದ ಜನತೆಯೂ ಕೂಡ ಮೈತ್ರಿ ಮುಂದುವರಿಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಈ ಉದಾಹರಣೆಗೆ ಹಾಸನದಲ್ಲಿ ಈಗ ಒಬ್ಬರು ನಮ್ಮ ನಾಯಕರ ನಡವಳಿ ನೋಡಿದ್ದೀವಿ. ಹಾಸನದಲ್ಲಿ ಅವರು ಸಹಕರಿಸದೆ ಹೋದಕ್ಕೆ ನಮ್ಮ ಪಕ್ಷದ ಮುಖಂಡರುಗಳು ಹಾಸನದಲ್ಲೇ ಇವತ್ತು ಜೆಡಿಎಸ್ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀವಿ. ನಾನು ಸಹಕರಿಸ್ತಾ ಹೋಗಿದ್ರೆ ಏನಾಗ್ತಾ ಇತ್ತು ರಾಮನಗರದಲ್ಲಿ. ನಾನೇ ಅವ್ರನ್ನ ಪ್ರಥಮ ವಿರೋಧ ಮಾಡಿದೆ. ಅದೆಲ್ಲ ಬಿಟ್ಟು ರಾಜಕೀಯದಲ್ಲಿ ಪರಸ್ಪರ ದೋಷಾರೋಪಣೆ ಇರ್ತದೆ. ಅದಕ್ಕಿಂತ ಮಿಗಿಲಾದದ್ದು ಜನಗಳ ಹಿತ. ನಾವಿಬ್ಬರು ಒಂದಾಗಬೇಕು. ಈ ಒಂದು ರಾಜ್ಯದಲ್ಲಿ NDA ಸರ್ಕಾರ ಮಾಡಬೇಕು. ಇದೆಲ್ಲ ಹಲವಾರು ಒಳ್ಳೆಯ ಆಲೋಚನೆಗಳು ಇಟ್ಕೊಂಡು ನಾನು ಮಾಡೋದು. ಸಮಾಜದಲ್ಲಿ ಹೋಗ್ತಾ ಇಲ್ಲ ಅಂತಂದರೆ ನೋಡೋಣ. ಹೋಗ್ತಾ ಇದ್ರೆ ಏನು ಮಾಡೋಕ್ಕೆ ಸರ್?